2ರಿಂದ 7 ದಿನ ಬ್ಲೀಡಿಂಗ್ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬ್ಲೀಡಿಂಗ್ ಆಗೋ ಟೈಮ್ಗೆ ಆಗಬೇಕು. ಸೊ 7 ಡೇಸ್ಗಿಂತ ಜಾಸ್ತಿ ಆಗ್ತಾ ಇದೆ, ಪೀರಿಯಡ್ ಮಧ್ಯ ಬ್ಲೀಡಿಂಗ್ ಆಗೋದು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಸೊ ಬ್ಲೀಡಿಂಗ್ ಆಗೋದು ಯಾತಕ್ಕೆ 10 ದಿನ 15 ದಿನ ಆಗ್ತಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ಮು, ಇಟ್ಸ್ ಅ ರೆಡ್ ಫ್ಲಾಗ್. ರಕ್ತಹೀನತೆ ಆಗ್ಬೋದು, ಲೈಟ್ ಬ್ಲೀಡಿಂಗ್ ಆಗುತ್ತೆ, ನೋವಾಗಲ್ಲ, ಏನು ಗೊತ್ತೇ ಆಗೋದಿಲ್ಲ. ಆಮೇಲೆ ಸಡನ್ಲಿ 5-6 ವರ್ಷ ಆದಮೇಲೆ ತುಂಬ ಕಡಿಮೆ ಬ್ಲೀಡಿಂಗ್ ಆಗ್ತಿದೆ, ಆವಾಗ ನಾವು ಚೆಕ್ ಮಾಡಬೇಕು. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಥವಾ ವೆಯ್ಟ್ ತುಂಬ ಕಡಿಮೆ ಇರೋದು, ದಟ್ಸ್ ಬಿಕಾಸ್ ಅವ್ರ ಬಾಡಿ ರೆಡಿ ಇಲ್ಲ, ಮಗು ಆಗಕ್ಕೆ ರೆಡಿ ಇಲ್ಲ ಅಂತ. ಇದು ತುಂಬ ಕಾಮನ್ ಆಗ್ತಿದೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ. ಒಬ್ಬೊಬ್ಬರಿಗೆ ಪ್ಯಾರಾಸೆಟಮಾಲ್ ಇಂದನೇ ಕಡಿಮೆ ಆಗುತ್ತೆ. ಸೊ ಸಪೋಸ್ ಯಾರಾದರೂ ತುಂಬಾ ಪೇನ್ ಅಂತ ಬರ್ತಾರೆ, ಸ್ಕ್ಯಾನ್ ಮಾಡ್ತೀವಿ, ಸಿವಿಯರ್ ಪೇನ್ ಇರೋರಿಗೆ. ಈಗ ನಂಬರ್ 1 ಪ್ರಾಬ್ಲಮ್ ಅಂದರೆ PCOD. ಟೀನೇಜರ್ಸ್ ಅಥವಾ ಅರ್ಲಿ 20s 30s ಅಲ್ಲಿ ಬರೋರು ಯೂಶಲಿ ಮುಖದಲ್ಲಿ ಕೂದಲು ಜಾಸ್ತಿ ಆಗ್ತಿದೆ, 8 ವರ್ಷಕ್ಕಿಂತ ಮುಂಚೆ ಶುರು ಆದರೆ ಸೊ ಅದು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸೊ ದಟ್ ವಿಲ್ ಹ್ಯಾವ್ ಇಂಪ್ಲಿಕೇಶನ್ಸ್. ಬೇಗ ಪೀರಿಯಡ್ ಶುರು ಆದರೆ ಹೈಟ್ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಆ ಹೆಣ್ಮಗುಗೆ. ಸೊ ಪೀರಿಯಡ್ಸ್ ಜನರಲಿ ಜಾಸ್ತಿ ಆಗ್ತಿದ್ರೆ ತಡ ಮಾಡಬಾರ್ದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಋತುಮತಿ ಆಗೋದು ಮಹಿಳೆಯರಲ್ಲಿ ಆಗುವಂಥ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಸೊ ಈ ಪೀರಿಯಡ್ಸ್ ಬಗ್ಗೆ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ. ಹಿಂದಿನ ಕಾಲದಲ್ಲಿ ಪೀರಿಯಡ್ಸನ್ನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಾ ಇದ್ರು, ಆದರೆ ಈಗ ಆ ಥರ ಅಲ್ಲ. ಸೊ ಪೀರಿಯಡ್ಸ್ ಬಗ್ಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಹಾಗೆಯೇ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕೂಡ ಮೂಡುವಂಥ ಅವಶ್ಯಕತೆ ಇರುತ್ತೆ. ಹಾಗಾದರೆ ಈ ಪೀರಿಯಡ್ಸ್ ರಿಲೇಟೆಡ್ ಬರುವಂಥ ಸಮಸ್ಯೆಗಳು ಯಾವುದೆಲ್ಲ, ಯಾವಾಗ ನಾವು ಅದನ್ನು ಹಾಸ್ಪಿಟಲ್ಗೆ ಬಂದು ತೋರಿಸಲೇಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಧಾ ಎಸ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ, ಮಣಿಪಾಲ್ ಹಾಸ್ಪಿಟಲ್ಸ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಪೀರಿಯಡ್ಸ್ ಅಂತ ಅಂದಾಗ ಅದು ನಾರ್ಮಲ್ ಆಗಿ ಮಹಿಳೆಯರಲ್ಲಿ ಬರುವಂಥ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮುಜುಗರ ಪಡುವಂಥ ಅವಶ್ಯಕತೆ ಇಲ್ಲ, ಆದರೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾದರೆ ಈ ಪೀರಿಯಡ್ಸ್ ರಿಲೇಟೆಡ್ ನಾವು ನೋಡೋದಾದರೆ, ಸೊ ನಾರ್ಮಲ್ ಪೀರಿಯಡ್ಸ್ ಅನ್ನೋದನ್ನು ನೀವು ಯಾವಾಗ ಕನ್ಸಿಡರ್ ಮಾಡ್ತೀರಾ? ಅಂದರೆ ಎಷ್ಟು ದಿನದ ಒಳಗಡೆ ಪೀರಿಯಡ್ಸ್ ಆದರೆ ಅದನ್ನ ನಾರ್ಮಲ್ ಅಂತ ಹೇಳ್ತೀರಾ? ಸೊ ಇದು ಪೀರಿಯಡ್ಸ್ ಅನ್ನೋದು ಸ್ವಾಭಾವಿಕ, ಎಲ್ಲರಿಗೂ ಶುರು ಆಗುತ್ತೆ. ಆ್ಯಂಡ್ ಇದು ಅಷ್ಟೊಂದು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಬಟ್ ತುಂಬ ಮುಖ್ಯವಾದ ಮಾತಾಡಬೇಕು ಆ್ಯಕ್ಚುಲಿ. ಸೊ ನಾರ್ಮಲ್ ಪೀರಿಯಡ್ಸ್ ಶುರು ಆಗೋದು ಯೂಶಲಿ ಅರೌಂಡ್ 12 to 13 ವರ್ಷ ವಯಸ್ಸಿನಲ್ಲಿ. ಆ್ಯಂಡ್ ಇದು ಯೂಶಲಿ ಅರೌಂಡ್ 2ರಿಂದ 7 ದಿನ ಬ್ಲೀಡಿಂಗ್ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇದು ತಿಂಗಳು ಅಂದರೆ ಅರೌಂಡ್ 28ರಿಂದ 30 ದಿನ ಒಳಗಡೆ ಬರುತ್ತೆ. ಬಟ್ 21-22 ದಿನಕ್ಕೂ ಒಬ್ಬೊಬ್ಬರಿಗೆ ಬರುತ್ತೆ, ಅದು ನಾರ್ಮಲ್ಲು. 35 ದಿನ ಹಂಗೂ ಆಗತ್ತೆ ಒಬ್ಬೊಬ್ಬರಿಗೆ. ಅಂದರೆ ಜಾಸ್ತಿ ಅಂದರೆ 35 ಡೇಸ್ 21 to 35 ಡೇಸ್ ಅಂತ. ಆ್ಯಂಡ್ ಒಬ್ಬೊಬ್ಬರಿಗೆ 30 ದಿನಕ್ಕೆ ಆಗುತ್ತೆ, ಒಬ್ಬೊಬ್ಬರಿಗೆ 2 ದಿನ ಹಿಂದೆ ಮುಂದೆ ಆಗುತ್ತೆ. ಅದೆಲ್ಲನೂ ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ಓನ್ಲಿ ಥಿಂಗ್ ಅಂದರೆ ಬ್ಲೀಡಿಂಗ್ ಆಗೋ ಟೈಮ್ಗೆ ಆಗಬೇಕು. ಪೀರಿಯಡ್ ಮಧ್ಯ ಬ್ಲೀಡಿಂಗ್ ಆಗೋದು, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಥವಾ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಮೇಲೆ ಆಗೋದು, ಅದು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಓಕೆ. ಸೊ ಜಾಸ್ತಿ ಅಂತ ಹೇಳಿದ್ರೆ ಅಪ್ ಟು 35 ಡೇಸ್ ತನಕನೂ ಅದನ್ನ ನೀವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀರಾ? ದಟ್ ಕುಡ್ ಬಿ ನಾರ್ಮಲ್. ಕೆಲವರಿಗೆ ತುಂಬಾ ಡಿಲೇ ಆಗುತ್ತಲ್ವಾ, ಸೊ ಯಾವ ಕಾರಣಕ್ಕೋಸ್ಕರ ಅಂತ? ಸೊ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಶುರುವಾದಾಗಿಂದನೂ ಸ್ವಲ್ಪ 1.5 ತಿಂಗಳಿಗೆ ಒಂದ್ಸತಿ, 2 ತಿಂಗಳಿಗೆ ಒಂದ್ಸತಿ ಆಗುತ್ತೆ. ಆ್ಯಂಡ್ ರೇರ್ಲಿ ಅದೂ ಒಬ್ಬೊಬ್ಬರಿಗೆ ಎಲ್ಲ ಟೆಸ್ಟ್ಸ್ ಆದಮೇಲೆ, ಪರೀಕ್ಷೆಗಳೆಲ್ಲ ಆದಮೇಲೆ ಅದು ನಾರ್ಮಲ್ ಇರಬಹುದೇನೋ. ಆದರೆ ಯೂಶಲಿ 35-40 ದಿನ ಆ ಥರ ರೆಗ್ಯುಲರ್ ಆಗೋರು ಇದ್ದಾರೆ. ಬಟ್ ಒಬ್ಬೊಬ್ಬರಿಗೆ ಒಂದ್ಸತಿ 35 ದಿನಕ್ಕಾಗತ್ತೆ, ಒಂದೊಂದ್ಸತಿ 2 ತಿಂಗಳಿಗಾಗತ್ತೆ, ಒಂದೊಂದ್ಸತಿ 3 ತಿಂಗಳಿಗಾಗತ್ತೆ. ಬಟ್ ಒಂದೊಂದ್ಸತಿ ಆಗೋದೇ ಇಲ್ಲ, ಮಾತ್ರೆ ತೊಗೊಂಡ್ರೆ ಮಾತ್ರ ಪೀರಿಯಡ್ ಆಗುತ್ತೆ, ಆ ಥರನೂ ಇರ್ತಾರೆ. ಸೊ ಈ ಥರ ಎಲ್ಲ ಇತ್ತು ಅಂದರೆ ಅವ್ರಿಗೆ ಅವ್ರು ಬರಬೇಕು, ಕನ್ಸಲ್ಟೇಷನ್ ಮಾಡಬೇಕು ಗೈನಕಾಲಜಿಸ್ಟ್ ಹತ್ರ. ಓಕೆ. ಅಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅದರಲ್ಲಿ. ಈಗ ಒಂದ್ಸತಿ ನೀವೇ ಹೇಳಿದಾಗ ಒಂದ್ಸತಿ 2 ತಿಂಗಳಿಗೆ ಸರಿ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ವೇರಿ ಆಗ್ಬೋದು. ಹೌದು ಆ ಥರನೂ ಇರ್ತಾರೆ. ಆ್ಯಂಡ್ ಯೂಶಲಿ ಸೊ ಪೀರಿಯಡ್ ಶುರು ಆಗೋ ಟೈಮಲ್ಲಿ ಫಸ್ಟ್ 2-3 ಇಯರ್ಸ್ ಇರ್ರೆಗ್ಯುಲರ್ ಆಗೋದು ನಾರ್ಮಲ್ಲು. ಲಾಸ್ಟ್ ಪೀರಿಯಡ್ ನಿಲ್ಲೋ ಟೈಮಲ್ಲಿ ಪೆರಿಮೆನೋಪಾಸ್. ಹೌದು. ಸೊ 40 ಇಯರ್ಸ್ ಪ್ಲಸ್, ಎಸ್ಪೆಷಲಿ 45ರಿಂದ 50 ವರ್ಷ ಟೈಮಲ್ಲಿ ಪ್ಲಸ್ ಶುರು ಆಗುವಾಗ, ದಟ್ ಈಸ್ ಮೆನಾರ್ಕಿ, ಲೈಕ್ 12-13 ಇಯರ್ಸಿಂದ ಅರೌಂಡ್ 2-3 ಇಯರ್ಸ್, ಈ 2 ಟೈಮಲ್ಲೂ ಸ್ವಲ್ಪ
ಅಬ್ನಾರ್ಮಲ್ ಆಗಿ ಅಂದರೆ 1.5 ತಿಂಗಳಿಗೆ ಒಂದ್ಸತಿ ಆ ಥರ ಆಗೋದು ಇಟ್ ಕ್ಯಾನ್ ಬಿ ನಾರ್ಮಲ್. ಹೌದು. ಈಗ ಪೀರಿಯಡ್ಸ್ ಡಿಲೇ ಆಗೋದು ಒಂದಾದ್ರೆ ಇನ್ನೊಂದ್ ಕಡೆಯಿಂದ ಬ್ಲೀಡಿಂಗ್ ವಿಚಾರಕ್ಕೆ ಬಂದಾಗ ಕೆಲವರಿಗೆ ಬ್ಲೀಡಿಂಗ್ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿ ದಿನ, ಈಗ 7 days ಅದಕ್ಕಿಂತಲೂ ಜಾಸ್ತಿ ದಿನ ಬ್ಲೀಡಿಂಗ್ ಆಗುತ್ತೆ ಅಂತ. ಸೊ ಯಾವ ಕಾರಣಕ್ಕೋಸ್ಕರ ಇದು ಅಂತ? ಸೊ ಬ್ಲೀಡಿಂಗ್ ಆಗೋದು ಯಾತಕ್ಕೆ ಅಂದರೆ ಗರ್ಭಕೋಶದಲ್ಲಿ ಅದು ಇನ್ನರ್ ಲೈನಿಂಗ್ ಅಂತಿರುತ್ತೆ, ಅದು ದಪ್ಪ ಆಗಿರುತ್ತೆ, ಅದು ಬೀಳುತ್ತೆ, ದಟ್ ಈಸ್ ಪೀರಿಯಡ್ ಬ್ಲೀಡಿಂಗ್. ಸೊ ಯೂಶಲಿ ನಾರ್ಮಲ್ ಯೂಟ್ರಸ್ ಇದ್ದರೆ ಅದು 3 to 7 days ಅಲ್ಲಿ ಬ್ಲೀಡಿಂಗ್ ನಿಂತೋಗ್ಬೇಕು. ಆಮೇಲೆ ಯಾಕಂದರೆ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೈಕಲ್ ಸ್ಟಾರ್ಟ್ ಆಗಬೇಕು, ಅಂದರೆ ತಿರ್ಗಾ ಎಗ್ ಫಾರ್ಮೇಷನ್. ಸೊ ಯೂಟ್ರಸ್ ಅಂದರೆ ಗರ್ಭಕೋಶದಲ್ಲಿ ಏನು ಚೇಂಜಸ್ ಆಗ್ತಾ ಇದೆಯೋ ಅದು ಆ್ಯಕ್ಚುಲಿ ಆಗೋದು ಅಂಡಾಶಯದಲ್ಲಿ ಆಗೋ ಚೇಂಜಸ್ಸಿಂದ ಆ್ಯಂಡ್ ಹಾರ್ಮೋನಲ್ ಬ್ಯಾಲೆನ್ಸಿಂದ ಆಗೋದು. ಸೊ 7 daysಗಿಂತ ಜಾಸ್ತಿ ಆಗ್ತಾ ಇದೆ, 10 days ಆಗ್ತಿದೆ, ಒಬ್ಬೊಬ್ಬರಿಗೆ 1 month ಆಗ್ತಿದೆ ಅಂದರೆ ದಟ್ ಈಸ್ ಅಬ್ನಾರ್ಮಲ್. ದಟ್ಸ್ ಅಬ್ನಾರ್ಮಲ್. ಸೊ ಅದು ಯಾವ್ಯಾವ ಕಾರಣದಿಂದ ಆಗ್ಬೋದು ಅಂದರೆ ಒಬ್ಬೊಬ್ಬರಿಗೆ ತುಂಬ ಹೆವಿ ಪೀರಿಯಡ್ಸ್ ಮೊದಲಿಂದ ಇರಬಹುದು, ಆ್ಯಂಡ್ ಎಂಡೋಮೆಟ್ರಿಯೋಸಿಸ್, ಫೈಬ್ರಾಯ್ಡ್ಸ್ ಆ ಥರ ತೊಂದರೆಗಳಿರ್ಬೋದು, ಅದು ಸ್ಕ್ಯಾನಿಂಗ್ ಮಾಡಿ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಪಾಲಿಪ್ಸ್ ಅಂತ ಇರುತ್ತೆ, ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯಕ್ಚುಲಿ ಅದು ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಅಂದ್ರೆ ಅದು ಪ್ರಾಬ್ಲಮ್ ಮೋರ್ ದೆನ್ 7 days, ಹೌದು, 10 ದಿನ 15 ದಿನ ಆಗ್ತಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ಮು. ಇಟ್ಸ್ ಅ ರೆಡ್ ಫ್ಲಾಗ್. ಅದು ಗೈನಕಾಲಜಿಸ್ಟ್ ಟೆಸ್ಟ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಆಸ್ ಐ ಸೆಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಇವೆಂಟು ಆಗಿರ್ಬೋದು ಫಾರ್ ಸೆಕ್ಷುಲಿ ಆಕ್ಟಿವ್ ವುಮೆನ್ ಇದೆ. ಇನ್ನೊಂದಂದರೆ ಅದರಿಂದ ಕಾನ್ಸಿಕ್ವೆನ್ಸ್ ಅಂದರೆ ತುಂಬ ಬ್ಲೀಡಿಂಗ್ ಈ ಥರ ಗಟ್ಟಲೆ ಹೋಗ್ತಿದ್ರೆ ರಕ್ತಹೀನತೆ ಆಗ್ಬೋದು. ದೇ ಕ್ಯಾನ್ ಬಿಕಮ್ ಸಿವಿಯರ್ಲಿ ಅನಿಮಿಕ್. ಸೊ ಅದು ಸ್ಟೆಪ್ ವೈಸ್ ಟೆಸ್ಟ್ಗಳು, ಬ್ಲಡ್ ಟೆಸ್ಟಿಂದ ಹಿಡಿದು ಸ್ಕ್ಯಾನಿಂಗಿಂದ ಹಿಡಿದು ವಿ ಹ್ಯಾವ್ ಟು ಫೈಂಡ್ ಔಟ್ ಏನಾಗಿದೆ ಅಂತ. ಓಕೆ. ಇನ್ನು ಕೆಲವರಿಗೆ ಬ್ಲೀಡಿಂಗೇ ಜಾಸ್ತಿ ಆಗೋದಿಲ್ಲ ಹೇಳ್ತಾರೆ. ನನಗೆ 2 ದಿನಕ್ಕೆ ಬ್ಲೀಡಿಂಗ್ ನಿಂತು ಹೋಯಿತು, ಅಂದರೆ ಜಾಸ್ತಿ ಪ್ಯಾಡ್ ಕೂಡ ಬೇಕಾಗಿಲ್ಲ ಅಂತ ಹೇಳೋರು ಇರ್ತಾರೆ. ಸೊ ಒಂದು ಕಡೆಯಿಂದ ಎಕ್ಸ್ಟ್ರೀಮ್ ಆಗಿ ಜಾಸ್ತಿ ಬ್ಲೀಡಿಂಗ್ ಆಗೋರಿದ್ರೆ, ಇನ್ನೊಂದು ಕಡೆಯಿಂದ ಕಡಿಮೆ ಬ್ಲೀಡ್ ಆಗುತ್ತೆ. ಸೊ ಈ ಕಡಿಮೆ ಬ್ಲೀಡ್ ಆಗೋದು ಯಾಕೆ? ಅದು ಪ್ರಾಬ್ಲಮ್ ಅಥವಾ ಅದು ನಾರ್ಮಲ್ ಅಂತ? ಕ್ಯಾನ್ ಬಿ ನಾರ್ಮಲ್. ಸಿಂಪಲ್ ಆನ್ಸರ್, ಇಟ್ ಕ್ಯಾನ್ ಬಿ ನಾರ್ಮಲ್. ಒಬ್ಬೊಬ್ಬರಿಗೆ 2 ದಿನ ಬ್ಲೀಡಿಂಗ್ ಆಗುತ್ತೆ, ಲೈಟ್ ಬ್ಲೀಡಿಂಗ್ ಆಗುತ್ತೆ, ನೋವಾಗಲ್ಲ, ಏನು ಗೊತ್ತೇ ಆಗೋದಿಲ್ಲ, ಅದೂ ನಾರ್ಮಲ್ ಇರುತ್ತೆ. ಆದರೆ ಒಬ್ಬೊಬ್ಬರಿಗೆ ಮೊದಲು ಸರಿಗಾಗೋದು ಅಂದ್ಕೊಳ್ಳಿ 3-4 days ಅಥವಾ 7-5-6 days, ಆಮೇಲೆ ಸಡನ್ಲಿ 5-6 ವರ್ಷ ಆದಮೇಲೆ ತುಂಬ ಕಡಿಮೆ ಬ್ಲೀಡಿಂಗ್ ಆಗ್ತಿದೆ, ಆವಾಗ ನಾವು ಚೆಕ್ ಮಾಡಬೇಕು ಯೂಶಲಿ. ಸೊ ಯಾಕೆ ಆಗ್ಬೋದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಇನ್ನೊಂದು PCOD ಕಾರಣದಿಂದ ಆಗ್ಬೋದು, ಇನ್ನೊಂದಂದರೆ ಅರೌಂಡ್ ಪೆರಿಮೆನೋಪಾಸ್ 35-40-45+ ಹಂಗಾದರೆ ಅಂಡಾಶಯದಲ್ಲಿ ಮೊಟ್ಟೆ ಆಗೋದ್ರೆ ಅಂದರೆ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್, ಪ್ರಿಮೆಚೂರ್ ಮೆನೋಪಾಸ್ ಅಂದರೆ ಮೆನೋಪಾಸ್ ಸ್ವಲ್ಪ ಬೇಗ ಆದ್ರೂ ಆ ಥರ ಬ್ಲೀಡಿಂಗ್ ಕಡಿಮೆ ಆಗಬಹುದು. ಸೊ ಇದೆಲ್ಲ ಚೆಕ್ ಮಾಡಬೇಕು. ಮೇಡಮ್, ಈಗ ಬ್ಲೀಡಿಂಗ್ ಆಗೋದ್ರಲ್ಲಿ ನಾವು ನೋಡೋದಾದರೆ ಬ್ಲಡ್ಡಿನ ಕಲರ್ ಅಥವಾ ಸ್ಟ್ರಕ್ಚರಲ್ಲಿ ಫೈಂಡ್ ಔಟ್ ಮಾಡ್ಬೋದಾ ಏನಾದರೂ ಸಮಸ್ಯೆ ಇತ್ತು ಅಂದಾಗ? ಸೊ ಬ್ಲೀಡಿಂಗ್ ಆಗುವಾಗ ಯಾವ ಥರ ಬ್ಲೀಡಿಂಗ್ ಆಗುತ್ತೆ ಅಂದರೆ ರೆಡ್ ಕಲರ್ ಆಗುತ್ತಾ, ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತಾ, ಅಥವಾ ಕ್ಲಾಟ್ಸ್ ಥರ ಬರುತ್ತಾ ಅಂತ ಜನ ಹೇಳ್ತಾರೆ. ಒಂದು ರೀತಿ ಗಟ್ಟಿ ಗಟ್ಟಿ ಥರ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಜನರಲಿ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಹೌದು, ನಾರ್ಮಲ್ಲು. ಒಬ್ಬೊಬ್ರು ನಾವು ಹೆವಿ ಬ್ಲೀಡಿಂಗ್ ಆಗ್ತಿದ ಅಂತ ಕ್ವೆಶ್ಚನ್ಸ್ ಕೇಳ್ತೀವಲ್ವಾ, ಅವಾಗ ಎಷ್ಟು ದಿನ ಆಗ್ತಿದೆ, ಎಷ್ಟು ಪ್ಯಾಡ್ಸ್ ಅಥವಾ ಎಷ್ಟು ಬಟ್ಟೆ ಯೂಸ್ ಮಾಡ್ತೀರಾ, ಅವಾಗ ಕೇಳ್ತೀವಿ ಕ್ಲಾಟ್ಸ್ ಹೋಗ್ತಾ ಇದೆಯಾ ಆ ಥರ. ಒಬ್ಬೊಬ್ಬರಿಗೆ ಟಿಶ್ಯೂಸ್ ಥರ ಹೋಗುತ್ತೆ ಅಂತಲೂ ಹೇಳ್ತಾರೆ. ಬಟ್ ಜನರಲಿ ಜಾಸ್ತಿ ಕ್ಲಾಟ್ಸು ಜಾಸ್ತಿ ಟಿಶ್ಯೂ ಥರ ಹೋಯ್ತು ಅಂದರೆ ಅದನ್ನು ನಾವು ಹೆವಿ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನು ಬಿಟ್ಟು ಬೇರೆ ಯಾವುದೆಲ್ಲ ಮೆನ್ಸ್ಟ್ರುವಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂದರೆ ನೀವು ನೋಡಿರೋ ಪ್ರಕಾರ ಡಾಕ್ಟರ್? ಒಂದು ಕಾರಣ ಫಾರ್ ಕಡಿಮೆ ಬ್ಲೀಡಿಂಗ್ ಆಗೋದು ಅಂದರೆ ತುಂಬ ಎಕ್ಸಸೈಸ್ ಮಾಡೋರು, ತುಂಬ ಸಣ್ಣಕ್ಕಿರೋರು, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಥವಾ ವೆಯ್ಟ್ ತುಂಬ ಕಡಿಮೆ ಇರೋದು, ಅಥ್ಲೀಟ್ಸು, ಜಿಮ್ನಾಸ್ಟ್, ತುಂಬ ಬಾಡಿ ಮಾಸ್ ಇಂಡೆಕ್ಸ್ ಕಡಿಮೆ, ತೂಕ ಕಡಿಮೆ ಇರೋರಿಗೆ ಪೀರಿಯಡ್ಸು ಸ್ಲೋ ಆಗಿ ಶುರು ಆಗುತ್ತೆ, ಪ್ಲಸ್ ಲೈಟ್ ಬ್ಲೀಡಿಂಗು ಆಗ್ಬೋದು. ಅವ್ರಿಗೆ ಲಾಂಗ್ ಪೀರಿಯಡ್ ಇಲ್ಲದೇನೂ ಇರಬಹುದು. ದಟ್ಸ್ ಬಿಕಾಸ್ ಅವ್ರ ಬಾಡಿ ರೆಡಿ ಇಲ್ಲ ಪೀರಿಯಡ್ಸ್ ಆಗೋಕ್ಕೆ, ಮಗು ಆಗೋಕ್ಕೆ ರೆಡಿ ಇಲ್ಲ ಅಂತ ಆ ಥರ ಆಗಬಹುದು. ಸೊ ಅದು ಒಂದು ಕಾರಣ. ಸೊ ಇನ್ನೊಂದಂದರೆ ಯೂಶಲಿ ಪೇನ್ಫುಲ್ ಪೀರಿಯಡ್ಸ್ ಅಂದರೆ ತುಂಬಾ ನೋವು ಆಗೋದು, ಇದು ಹೊಟ್ಟೆ ನೋವು, ತಿಂಗಳಲ್ಲಿ ಯಾಕಾದ್ರೂ ಪೀರಿಯಡ್ಸ್ ಬರುತ್ತಪ್ಪ ಅಂತ ಕೆಲವರು ಭಯ ಪಡೋರು ಇರ್ತಾರೆ. ಅಂದ್ರೆ ಅಷ್ಟು ತಡ್ಕೊಳಿಕ್ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗೋದಿಕ್ಕೆ ಆಗೋದಿಲ್ಲ, ಅಥವಾ ಕಾಲೇಜ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ಸೊ ಇದು ತುಂಬಾ ಕಾಮನ್ ಆಗ್ತಿದೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ. ಹೈಸ್ಕೂಲಿಂದ ಹಿಡಿದು ಕಾಲೇಜ್ಗೆ ಹೋದ್ರೆ ಇದೇ ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇದಕ್ಕೆ ವೇರಿಯಸ್ ಕಾಸಸ್ ಇದೆ. ಸೊ ಮೇನ್ಲಿ ಇದನ್ನು ನಾವು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಪ್ರೈಮರಿ ಅಂದರೆ ನಾವು ಸ್ಕ್ಯಾನು ಟೆಸ್ಟು ಮಾಡಿ ನಮ್ಗೆ ಏನೂ ಅದರಲ್ಲಿ ಪ್ರಾಬ್ಲಮ್ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಂದರೆ ಯೂಟ್ರಸ್ಸು, ಅಂಡಾಶಯ
ಎಲ್ಲ ಆರ್ಗನ್ಸು ನಾರ್ಮಲ್ ಆಗಿರುತ್ತೆ. ನಾರ್ಮಲ್ ಪೀರಿಯಡ್ ಆಗುವಾಗ ಗರ್ಭಕೋಶದ ಒತ್ತಡದಿಂದ ಅದು ನೋವು ಆಗುತ್ತೆ. ಸೊ ಅದು ಸ್ವಲ್ಪ ಒಬ್ಬೊಬ್ಬರಿಗೆ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪ್ರೈಮರಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಸೇಮ್ ಜೀವನ ಶೈಲಿ ಅಲ್ಲಿ ಚೇಂಜಸ್ ಅಂದರೆ ಎಕ್ಸಸೈಸು, ಬ್ಯಾಲೆನ್ಸ್ ಡಯಟು, ಸ್ಟ್ರೆಸ್ ರಿಡಕ್ಷನ್ನು. ಎಕ್ಸಸೈಸ್ ಅಂದರೆ ಬರೀ ಪೀರಿಯಡ್ ಟೈಮಲ್ಲ, ಥ್ರೂ ಔಟ್ ದ ಮಂತ್ ಯೋಗ, ವಾಕಿಂಗ್ ಆ ಥರ ಮಾಡಬೇಕು. ಆ್ಯಂಡ್ ಹಾಟ್ ವಾಟರ್ ಬ್ಯಾಗ್ ಅಥವಾ ವಾರ್ಮ್ ವಾಟರ್ ಬಾತ್ ತೊಗೊಳ್ಳೋದು. ಪೇನ್ ಕಿಲ್ಲರ್, ಸಿಂಪಲ್ ಪೇನ್ ಕಿಲ್ಲರ್ಸ್ ತೊಗೋಬೋದು. ಒಬ್ಬೊಬ್ಬರಿಗೆ ಪ್ಯಾರಾಸೆಟಮಾಲಿಂದನೇ ಕಡಿಮೆ ಆಗುತ್ತೆ, ಒಬ್ಬೊಬ್ಬರಿಗೆ ಮೆಫೆನಮಿಕ್ ಆ್ಯಸಿಡ್ ಅಂತ ಕೊಡ್ತೀವಿ, ಬ್ರೂಫೆನ್. ಸೊ ಆ ಥರ ಸಿಂಪಲ್ ಪೇನ್ ಕಿಲ್ಲರ್ಸ್ ಬರೀ ಪೀರಿಯಡ್ ಟೈಮಲ್ಲಿ ಕೊಡ್ತೀವಿ. ಅದರಿಂದ ಏನು ಯೂಶಲಿ ಅಡ್ವರ್ಸ್ ಎಫೆಕ್ಟ್ಸ್ ಏನೂ ಆಗಲ್ಲ. ಸೊ ಅದು ಪ್ರೈಮರಿ ಡಿಸ್ಮೆನೋರಿಯಾ. ಸೊ ಸಪೋಸ್ ಯಾರಾದರೂ ತುಂಬ ಪೇಯ್ನ್ ಅಂತ ಬರ್ತಾರೆ, ಸ್ಕ್ಯಾನ್ ಮಾಡ್ತೀವಿ. ಒಬ್ಬೊಬ್ಬರಿಗೆ ಫೈಬ್ರಾಯ್ಡ್ಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್. ಸ್ಕ್ಯಾನ್ ಮಾಡ್ತೀರಾ? ಹೌದು, ಸಿವಿಯರ್ ಪೇನ್ ಇರೋರಿಗೆ. ಸೊ ಮೈಲ್ಡ್ ಟು ಮಾಡ್ರೇಟ್ ಪೇನ್ ಯೂಶಲಿ ಸಿಂಪಲ್ ಪೇನ್ ಕಿಲ್ಲರ್ಸ್ ಕೊಟ್ಟು ವೇಟ್ ಮಾಡಬಹುದು. ಬಟ್ ಸಿವಿಯರ್ ಪೇನ್ ಆಗೋರಿಗೆ ಸ್ಕ್ಯಾನ್ ಮಾಡಬೇಕು. ಬ್ಲಡ್ ಟೆಸ್ಟು, ಯೂಶಲ್ ಹಾರ್ಮೋನ್ ಟೆಸ್ಟು, ಥೈರಾಯ್ಡು, ಕಂಪ್ಲೀಟ್ ಬ್ಲಡ್ ಕೌಂಟು, ರಕ್ತಹೀನತೆ ಇದೆಯಾ ಅದೆಲ್ಲ ಚೆಕ್ ಮಾಡಬೇಕು. ಸ್ಕ್ಯಾನಲ್ಲಿ ಒಂದೊಂದು ಸತಿ ಓವೇರಿಯನ್ ಸಿಸ್, ಅಂಡಾಶಯದಲ್ಲಿ ಸಿಸ್ಟ್ ಆ ಥರನೂ ಇರಬಹುದು, ಅದೆಲ್ಲ ರೂಲ್ ಔಟ್ ಮಾಡಬೇಕು. ಆಮೇಲೆ ಸೊ ಸಿವಿಯರ್ ಪೇನ್ಗೆ ಅದೂ ಪೇನ್ ಕಿಲ್ಲರ್ಸ್ ಕೊಡಬೇಕು. ಇನ್ನೊಂದು ಏನಂದರೆ ಒಬ್ಬೊಬ್ಬರಿಗೆ ಮೊದಲು ಪೇನ್ ಆಗ್ತಿರಲ್ಲ, ಆಫ್ಟರ್ 25-35 ಇಯರ್ಸ್ ಪೇನ್ ಶುರು ಆಗುತ್ತೆ. ಅದು ಸೆಕೆಂಡ್ ಆದಮೇಲೆ ಅವಾಗ ಯೂಶಲಿ ಫೈಬ್ರಾಯ್ಡು, ಎಂಡೋಮೆಟ್ರಿಯೋಸಿಸ್ಸು ಆ ಥರ ತೊಂದರೆಗಳು ಬಂದಿರಬಹುದು. ಮೇಡಮ್, ನೀವು ಹೇಳಿದ್ರೆ ಈಗ ಮಂತ್ಲಿ ಏನಾದರೂ ಒಂದು ಸ್ವಲ್ಪ ಸಿವಿಯರ್ ಇಲ್ಲ ಅಂತ ಹೇಳಿದ್ರೆ, ಮೈಲ್ಡ್ ಇತ್ತು ಅಂದರೆ ಟ್ಯಾಬ್ಲೆಟ್ ತಗೋಬೋದು ಅಂತ. ಎವ್ರಿ ಮಂತ್ ಆದಾಗಲೂ ಹೊಟ್ಟೆ ನೋವು ಆಯಿತು ಅಂದಾಗ ಟ್ಯಾಬ್ಲೆಟ್ ತಗೋಬಹುದಾ ಅಂತ? ಸಿಂಪಲ್ ಆನ್ಸರು ತೊಗೋಬಹುದು, ಬಟ್ ನಿಮಗೆ ಅದು ಎಷ್ಟು ಎಫೆಕ್ಟ್ ಆಗ್ತಿದೆ ಅದ್ರ ಮೇಲೆ ಹೋಗುತ್ತೆ. ಸೊ ನಿಮಗೆ ಸುಮ್ಮನೆ ಫ್ಯೂ ಅವರ್ಸ್, ಒಂದು 2-3 ಗಂಟೆ ಕಾಲ ಎಫೆಕ್ಟ್ ಆಗ್ತಿದೆ ಅಂದರೆ ನೀವು ಫಸ್ಟು ನಾನು ಹೇಳ್ದಂಗೆ ಎಕ್ಸಸೈಸು, ಯೋಗ, ಬೆಟರ್ ನ್ಯೂಟ್ರಿಷನ್, ಪೋಷಣೆ. ಸೊ ಅಥವಾ ನಿಮ್ಗೆ ಏನಾದರೂ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದಾ ಅಂತೆಲ್ಲ ಚೆಕ್ ಮಾಡಿ ನಾವು ಅದಕ್ಕೆ ಟ್ರೀಟ್ ಮಾಡ್ತೀವಿ. ಎನಿ ಅದರ್ ಸ್ಟ್ರೆಸ್ ಆಗ್ತಿದೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಮನೇಲಿ, ಅದನ್ನು ನೋಡ್ತೀವಿ. ಪ್ಲಸ್ ನಿದ್ದೆ, ಕರೆಕ್ಟಾಗಿ ನಿದ್ದೆ ಮಾಡ್ತಿದ್ದೀರಾ, ನೀರು ಕರೆಕ್ಟಾಗಿ ಕುಡಿತಿದ್ದೀರಾ, ಇದೆಲ್ಲ ನಿಮ್ಮ ಫುಲ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಬಿಟ್ಟು ಫಸ್ಟು ಟ್ರೈ ಮಾಡಬೇಕು. ಅದಾದಮೇಲೂ ಸಿವಿಯರ್ ಪೇಯ್ನ್ ಅಂದರೆ ತುಂಬ ನೋವು ಆಗ್ತಿದೆ ಪೀರಿಯಡ್ ಟೈಮಲ್ಲಿ ಅಂದರೆ, ಸೊ 1-2 ಟ್ಯಾಬ್ಲೆಟ್ ತೊಗೋಬೋದು. ಬರೀ ಪೀರಿಯಡ್ ಟೈಮಲ್ಲಿ 1 ದಿನ ಅಥವಾ 2 ದಿನ 1 ಅಥವಾ 2 ಟ್ಯಾಬ್ಲೆಟ್ ತೊಗೊಂಡ್ರೆ ಯೂಶಲಿ ಏನೂ ಆಗಲ್ಲ. ನಿಮಗೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅದು ಬೇರೆ ವಿಷಯ, ಇಲ್ಲ ಅಂದರೆ ಏನು ನಾರ್ಮಲ್ ಹೊಟ್ಟೆ ನೋವಿಗೆ ತಗೋಬಹುದು. ನೀವು ಮನೇಲೇ ಇದ್ದು ಸ್ಕೂಲು ಅಟೆಂಡ್ ಮಾಡೋಕ್ಕಾಗಲ್ಲ, ಕಾಲೇಜ್ ಅಟೆಂಡ್ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಡೆಫಿನೆಟ್ಲಿ ತೊಗೋಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಪೀರಿಯಡ್ಸ್ ರಿಲೇಟೆಡ್ ಅಥವಾ ಮೆನ್ಸ್ಟ್ರುವಲ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಕ್ಕೆ ಮೇನ್ ರೀಸನ್ಸ್ ಯಾವುದೆಲ್ಲ ಇರುತ್ತೆ ಅಂತ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ರೀಸನ್ಸ್ ಅನ್ನು ಹುಡುಕಿದ್ರೆ? ಅಂದ್ರೆ ಪೀರಿಯಡ್ ಅಲ್ಲಿ ಆಗೋ ಪ್ರಾಬ್ಲಮ್ಸ್, ಹೆವಿ ಪೀರಿಯಡ್ಸ್, ಲೈಟ್ ಪೀರಿಯಡ್ಸ್, ಪಿಸಿಒಡಿ. ಈಗ ಹೆವಿ ಇದೆ, ಆ ಪ್ರಾಬ್ಲಮ್ಸ್ ಎಲ್ಲ ಹೆವಿ ಇರುತ್ತೆ. ಈಗ ನಂಬರ್ 1 ಪ್ರಾಬ್ಲಮ್ ಅಂದ್ರೆ ಪಿಸಿಒಡಿ. ಓಕೆ, ಪಿಸಿಒಡಿ. ಸೊ ಜನ ಬರೋದು ಲೇಟ್ ಟೀನೇಜ್ ಇಯರ್ಸ್ ಅಥವಾ ಅರ್ಲಿ 20s 30s ಅಲ್ಲಿ ಬರೋರು ಯೂಶಲಿ ಬರೋದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಿದೆ, ತೂಕ ಜಾಸ್ತಿ ಆಗ್ತಿದೆ, ಪಿಂಪಲ್ಸ್ ಆಗ್ತಿದೆ, ಅಥವಾ ಮುಖದಲ್ಲಿ ಕೂದಲು ಜಾಸ್ತಿ ಆಗ್ತಿದೆ, ಆ ಥರ ಕಾರಣಕ್ಕೆ. ಆ್ಯಂಡ್ PCOD ಇಸ್ ಲೈಕ್ ಆಲ್ಮೋಸ್ಟ್ ನಂಬರ್ 1 ಕಾಸ್ ಇದಕ್ಕೆ. ಇದರಲ್ಲಿ ಏನಾಗುತ್ತೆ PCOD ಅಂದರೆ, ಈಗ ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಅಂದರೆ ರೆಗ್ಯುಲರ್ ಓವ್ಯುಲೇಷನ್ ಆಗಬೇಕು. ಸೊ ಈ PCODಲಿ ಅಂಡಾಶಯದಲ್ಲಿ ಚಿಕ್ಕ ಚಿಕ್ಕ ನೀರುಗುಳ್ಳೆ ಆಗಿಬಿಟ್ಟು ಕರೆಕ್ಟಾಗಿ ಓವ್ಯುಲೇಷನ್ ಆಗೋದಿಲ್ಲ. ಸೊ ಅದರಿಂದ ಓವ್ಯುಲೇಷನ್ ಡಿಲೇ ಆದರೆ ಪೀರಿಯಡು ಡಿಲೇ ಆಗುತ್ತೆ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಮ್ಮ ಎಲ್ಲರಲ್ಲೂ ಮೇಲ್ ಆ್ಯಂಡ್ ಫಿಮೇಲ್ ಹಾರ್ಮೋನ್ಸ್ ಇರುತ್ತೆ. ಈ ಮೇಲ್ ಹಾರ್ಮೋನ್ಸ್ ಟೆಸ್ಟೋಸ್ಟೆರೋನ್ ಸ್ವಲ್ಪ ಜಾಸ್ತಿ ಆದರೆ PCOD ಜಾಸ್ತಿ ಆಗುತ್ತೆ. ಪ್ಲಸ್ ಅಂಡರ್ಲೈನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ, ಅದು ಜಾಸ್ತಿ ಆದರೆ ಈ ಥರ PCOD ಆಗ್ಬೋದು. ಸೊ ಪೀರಿಯಡ್ಡು ಏನಾಗುತ್ತೆ, ಡಿಲೇ ಆಗಿ 45 ದಿನಕ್ಕೆ, 2 ತಿಂಗಳಿಗೆ, 3 ತಿಂಗಳಿಗೆ ಆಗಕ್ಕೆ ಶುರು ಆಗುತ್ತೆ. ಓಕೆ, ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ಅಂದರೆ ಈಗ ಪ್ಯೂಬರಿಟಿಗೆ ಬರ್ತಾರಲ್ವ, ಅದು ಕೂಡ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಹಿಂದೆ ಎಲ್ಲ ಒಂದು ಸರ್ಟೇನ್ ಏಜ್ ಆದಾಗಲೇ ಆಗ್ತಾ ಇದ್ರು, ಆದರೆ ಈಗ ತುಂಬ ಬೇಗ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೇನಾದರೂ ಕಾರಣ ಇದೆಯಾ ಅಥವಾ ಅದು ನಾರ್ಮಲ್ಲ ಹೇಗೆ ಅಂತ? ಬಟ್ ನೀವು ಹೇಳೋದು ಕರೆಕ್ಟು. ಈಗ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಈಗ ಪ್ಯೂಬರ್ಟಿ ಏಜ್ ಅಂದರೆ ಮುಟ್ಟು ಶುರುವಾಗೋ ಏಜು ಸ್ವಲ್ಪ ಅರ್ಲಿ ಆಗ್ತಿದೆ ಅಂತ. ಮುಂಚೆ ಇಟ್ ಯೂಸ್ ಟು ಬಿ ಅರೌಂಡ್ 12 to 13 years, ಆಲ್ಮೋಸ್ಟ್ 13 ವರ್ಷಕ್ಕೆ ಆಗೋದು, 12-13 ವರ್ಷಕ್ಕೆ. ಈಗ 12 ವರ್ಷಕ್ಕೆ ಆಲ್ಮೋಸ್ಟ್ ಬಂದಿದೆ. ಆ್ಯಂಡ್ ಅರ್ಬನ್ ಸಿಟೀಸಲ್ಲೆಲ್ಲ ಇನ್ನೂ ಮುಂಚೆ 11 years 10 years ಆ ಥರನೂ ಆಗುತ್ತೆ. ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಇಂಪ್ರೂವ್ ನ್ಯೂಟ್ರಿಷನ್. ಸೊ
ಊಟ ತಿಂಡಿ ಎಲ್ಲ ಚೆನ್ನಾಗಿ ಹೋಗ್ತಿದೆ ಆ್ಯಂಡ್ ಹೆಲ್ತ್ ಕೇರ್ ಬೆಟರ್ ಆಗ್ತಿದೆ. ಸೊ ಅದರಿಂದ ಮೆನಾರ್ಕಿ ಏಜ್ ಇನ್ನು ಬೇಗ ಆಗ್ತಾ ಇದೆ. ದಟ್ ಈಸ್ ದ ಮೇನ್ ರೀಸನ್ನು. ಸೊ ಈಗ ನಾವು ಅರ್ಬನ್ ವರ್ಸಸ್ ರೂರಲ್ ಅಂದರೆ ನಗರದಲ್ಲಿ ಮತ್ತು ಗ್ರಾಮೀಣ ಹಳ್ಳಿಗಳಲ್ಲಿ ನೋಡಿದ್ರು ಅರ್ಬನ್ ಮೆನಾರ್ಕ್ ಏಜು ಇಟ್ ಈಸ್ ಅರ್ಲಿಯರ್. ಏಕೆಂದರೆ ಸ್ವಲ್ಪ ಬೆಟರ್ ವೆಯ್ಟ್ ಇರ್ತಾರೆ ಆ್ಯಂಡ್ ಪೋಷಣೆ ಬೆಟರ್ ಇರುತ್ತೆ. ಅದರಿಂದ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಎನ್ಸೈಮ್ ಡಿಸ್ರಪ್ಟರ್ಸ್ ಅಂತ ಹೇಳ್ತಾರೆ, ಯೂಸ್ ಆಫ್ ಪ್ಲಾಸ್ಟಿಕ್, ಫರ್ಟಿಲೈಸರ್ಸು, ಅದರಿಂದೆಲ್ಲ ಕೆಮಿಕಲ್ಸು ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿರ್ಬೋದು, ನಾವೇನು ಯೂಸ್ ಮಾಡ್ತೀವೋ ದಿನನಿತ್ಯ ಅದೆಲ್ಲದರಲ್ಲೂ ಈ ಥರ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇರಬಹುದು. ಇನ್ನೊಂದು ಆಕ್ಸಿಟೋಸಿನ್ ಹಾಲಲ್ಲಿರ್ಬೋದು ಅಂತೆಲ್ಲ ಡೌಟ್ಸ್ ಇದೆ, ಬಟ್ ಇದೆಲ್ಲ ಯಾವುದೂ ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಮೇನ್ಲಿ ಇದು ಬೆಟರ್ ನ್ಯೂಟ್ರಿಷನಿಂದ. ಓಕೆ, ಸೊ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಯಾಕಂದ್ರೆ ತುಂಬಾ ಜನ ಅದನ್ನ ಪ್ರಾಬ್ಲಮ್ ಅಂತ ಅನ್ಕೋತಾರೆ. ಸೊ ಅದಕ್ಕೆ ಬರ್ತಾರೆ ಜನ 10 ವರ್ಷಕ್ಕೆ 11 ವರ್ಷಕ್ಕೆ ಪೀರಿಯಡ್ ಶುರು ಆಗ್ತಿದೆ ಅಂತ. ಬಟ್ ಏನಂದ್ರೆ ಅದು ಅಬ್ನಾರ್ಮಲ್ ಇಲ್ಲ. ನಮ್ಮ ಅಂದ್ರೆ ಸೈಂಟಿಫಿಕ್ಲಿ 8 ವರ್ಷಕ್ಕಿಂತ ಮುಂಚೆ ಶುರು ಆದರೆ ಅದನ್ನ ನಾವು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ಅದು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸೊ ದಟ್ ವಿಲ್ ಹ್ಯಾವ್ ಇಂಪ್ಲಿಕೇಶನ್ಸ್. ಯಾಕೆಂದ್ರೆ ಬೇಗ ಪೀರಿಯಡ್ ಶುರು ಆದರೆ ಹೈಟ್ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಆ ಹೆಣ್ಮಗುಗೆ. ಸೊ ಫಸ್ಟು ಬ್ರೆಸ್ಟ್ ಡೆವಲಪ್ಮೆಂಟು, ಹೈಟ್, ಸ್ಪರ್ಟು ಎಲ್ಲ ಆಗಿ ಪೀರಿಯಡ್ ಶುರು ಆಗುತ್ತೆ. ಸೊ ಯೂಶಲಿ ಅದು 12 to 13 ಇಯರ್ಸ್ಗೆ ಆಗುತ್ತೆ. ಆಮೇಲೆ ಹೈಟ್ ಇನ್ಕ್ರೀಸ್ ಆಗಲ್ಲ. ಸೊ 8 years ಮುಂಚೆನೇ ಆ ಥರ ಶುರು ಆಗಿಬಿಟ್ರೆ ಸೊ ಹೈಟ್ ವಿಲ್ ನಾಟ್ ಇನ್ಕ್ರೀಸ್. ಇನ್ನೊಂದು ದೆರ್ ಆರ್ ಫ್ಯೂ ಅದರ್ ಇಂಪ್ಲಿಕೇಶನ್ಸ್. ಸೊ ಅವಾಗ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಬಟ್ 9, 10, 11, 12 ಇಯರ್ಸ್ಗೆ ಶುರು ಆಗೋದು ಈಗ ತುಂಬಾ ಕಾಮನ್ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ಬೇಗ ಪ್ಯೂಬರಿಟಿಗೆ ಬಂದ್ರೆ ಮೆನೋಪಾಸು ಬೇಗ ಆಗುತ್ತೆ ಅಂತ. ಹೌದಾ ಅಥವಾ ಇದೊಂದು ಮಿತ್ ಹೇಗೆ ಅಂತ? ಇಲ್ಲ, ಅದು ಒಂದು ಮಿತ್ತು. ಸೊ ಮೆನೋಪಾಸ್ ಯಾವಾಗ ಆಗತ್ತೆ, ದಟ್ ಡಿಪೆಂಡ್ಸ್ ಆನ್ ಜೆನೆಟಿಕ್ ಫ್ಯಾಕ್ಟರ್ಸ್, ನ್ಯೂಟ್ರಿಷನ್, ಒವೇರಿಯನ್, ನಮ್ಮ ಎಗ್ ರಿಸರ್ವ್ ಎಷ್ಟು ಮೊಟ್ಟೆಗಳಿದೆ ಆ ಥರ. ಸೊ ಬೇಗ ಶುರುವಾಗಿ ಬೇಗ ಪೀರಿಯಡ್ಸು ಎಂಡ್ ಆಗಬೇಕು ಆ ಥರ ಏನೂ ಇಲ್ಲ. ಓಕೆ, ಸೊ ಅದು ಒಂದು ಮಿತ್ ಅಂತಲೇ ಹೇಳ್ತೀರಾ. ಡಾಕ್ಟರ್, ಈಗ ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ತುಂಬಾ ಜನರು ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಸೊ ಮನೆಯಲ್ಲಿ ಏನಾದರೂ ಆಗುತ್ತಾ ಅಂತ ಟ್ರೈ ಮಾಡ್ತಾರೆ, ದೆನ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಆದರೆ ಯಾವ ಒಂದು ಸಿಂಪ್ಟಮ್ಸ್ ಬಂದಾಗ ಅಥವಾ ಯಾವಾಗ ನಾವು ಹಾಸ್ಪಿಟಲ್ಗೆ ಹೋಗಲೇಬೇಕು, ಇನ್ನು ತಡ ಮಾಡಬಾರ್ದು ಅಂದರೆ ಯಾವಾಗ ಅಂತ? ಸೊ ಪೀರಿಯಡ್ಸ್ ಜನರಲಿ ಜಾಸ್ತಿ ಆಗ್ತಿದ್ರೆ ತಡ ಮಾಡಬಾರ್ದು. ಅಂದರೆ more than 7 days, 10 days. ಯೂಶಲಿ 3 ದಿನ ಪೀರಿಯಡ್, ಬಟ್ ಈ ಸತಿ 10 ದಿನ ಆದರೂ ಬ್ಲೀಡಿಂಗ್ ನಿಲ್ತಾ ಇಲ್ಲ. ಯು ಹ್ಯಾವ್ ಟು ಡೆಫಿನೆಟ್ಲಿ ಗೋ. ಆ್ಯಂಡ್ ಆಸ್ ಐ ಸೆಡ್, ಸೊ ಪೀರಿಯಡ್ ಮಧ್ಯ ಬ್ಲೀಡಿಂಗ್, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತೀವಿ. ಸೊ ನಿಮ್ಮ ಈ ಪೀರಿಯಡ್ ಟೈಮು ಇದು ನೆಕ್ಸ್ಟ್ ಈ ಪೀರಿಯಡ್ ಟೈಮ್ ಇರಬೇಕು, ಬಟ್ ಮಧ್ಯಾಹ್ನ ಸ್ವಲ್ಪ ಸ್ಪಾಟಿಂಗ್ ಥರ ಆಗ್ತಿದೆ ಅಥವಾ ಬ್ಲೀಡಿಂಗೇ ಆಗ್ತಾ ಇದೆ, ಆರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಮೇಲೆ ಬ್ಲೀಡಿಂಗ್ ಆಗ್ತಿದೆ. ಸೊ ಇದೆಲ್ಲ ಅಬ್ನಾರ್ಮಲ್ ಬ್ಲೀಡಿಂಗ್ ಅದು. ಸೊ ಬ್ಲೀಡಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಅದರಿಂದನೇ ಪ್ರಾಬ್ಲಮ್ ಆಗ್ಬೋದು. ಪ್ಲಸ್ ಬ್ಲೀಡಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ನಿಮ್ಮದು ರಕ್ತಹೀನತೆ, ಅನಿಮಿಯಾಯಿಂದನೂ ಸುಸ್ತು, ಬೇರೆ ಪರಿಣಾಮಗಳು ಆಗಬಹುದು. ಓಕೆ, ಹಾಗಿದ್ರೆ ಈಗ ಒಂದ್ಸತಿ ಪೀರಿಯಡ್ಸ್ ಆಗಿ ಫಾರ್ ಎಕ್ಸಾಂಪಲ್ ಈಗ 7 daysಗೆ ಬ್ಲೀಡಿಂಗ್ ಸ್ಟಾಪ್ ಆಯಿತು ಅಂದಾಗ, ಮತ್ತೆ 10 ದಿನ ಬಿಟ್ಟು ಎಗೇನ್ ಸ್ಪಾಟಿಂಗ್ ಆಯಿತು ಅಂದಾಗ ಅದನ್ನ ನಾವು ಕೇರ್ ಮಾಡಬೇಕಾಗುತ್ತೆ ಅಂತ. ಡೆಫಿನೆಟ್ಲಿ 100%. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಆ ಪ್ರಾಬ್ಲಮ್ ಬಂದಿರಬಹುದು ಅಂತ. ಸೊ ಅದು ಸ್ಪಾಟಿಂಗ್ ಆಗೋದು ಅದೇ ಅದು ಏಜ್ ಮೇಲೆ ಅಂಡ್ ಆ ಸ್ಪೆಸಿಫಿಕ್ ಸಿಚುವೇಶನ್ ಮೇಲೆ ಹೋಗುತ್ತೆ. ಯಂಗ್ಸ್ಟರ್ಸ್ಗೆ ಅದು ಬೇರೆ ಕಾರಣ ಇರಬಹುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು, ಮೈಲ್ಡ್ ಓವ್ಯುಲೇಷನ್ ಬ್ಲೀಡ್ ಇರ್ಬೋದು ಒಬ್ಬೊಬ್ಬರಿಗೆ. ಬಟ್ 25 years 30 years ಪ್ಲಸ್ ಅದು ಇನ್ಫೆಕ್ಷನ್ಸ್ ಇಂದ ಇರ್ಬೋದು, ಸರ್ವೈಕಲ್ ಇನ್ಫೆಕ್ಷನ್ಸ್, ಒಂದ್ಸತಿ ಪಾಲಿಪ್ ಆಗಿರಬಹುದು, ಒಂದ್ಸತಿ ಬೇರೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದನೂ ಇರ್ಬೋದು. ಸೊ ಒನ್ಸ್ ಆ ಥರ ಬ್ಲೀಡಿಂಗ್ ಆಗ್ತಿದೆ ಅಂದರೆ ಸ್ಟೆಪ್ ವೈಸ್ ಪರೀಕ್ಷೆ ಮಾಡಬೇಕು. ಸೊ ಸ್ಪೆಕ್ಯುಲಮ್ ಹಾಕಿ ಚೆಕ್ ಮಾಡಬೇಕು ಎಲ್ಲಿಂದ ಬರ್ತಿದೆ ಬ್ಲೀಡಿಂಗ್ ಅಂತ. ಗರ್ಭಕೋಶದಿಂದ ಬರ್ತಿರ್ಬೋದು, ಗರ್ಭದ್ವಾರದಿಂದ ಬರ್ತಿರ್ಬೋದು, ಸರ್ವಿಕ್ಸ್ ಅಂತ ಹೇಳ್ತೀವಿ. ಸೊ ನಾವು ಪ್ಯಾಪ್ ಸ್ಮಿಯರ್ ಪರೀಕ್ಷೆ ಮಾಡ್ತೀವಿ ಅವಾಗ, ಇಂಪಾರ್ಟೆಂಟು. ಸೊ ಅದರಿಂದ ನಾವು ಸೆಲ್ಸ್ ತೆಗೆದು ಪರೀಕ್ಷೆ ಮಾಡಬೇಕು. ಓಕೆ ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ. ಸೊ ಯಾವುದನ್ನ ಆ ಥರ ಕನ್ಸಿಡರ್ ಮಾಡ್ತೀರಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಅದು ಕಾನ್ವರ್ಸೇಷನಲ್ಲಿ ಹೇಳುವಂಥ ವರ್ಡ್ ಅಷ್ಟೇ. ಬಟ್ ಆ್ಯಕ್ಚುಲಿ ವಾಟ್ ದ್ಯಾಟ್ ಮೀನ್ಸ್ ಇಸ್, ನಿಮಗೆ ಪೀರಿಯಡ್ ಮಂತ್ಲಿ ಆಗಬೇಕಂದ್ರೆ ನಿಮ್ಮದು ಬ್ರೈನಿಂದ ಓವರೀಸ್ ಅಂದರೆ ಅಂಡಾಶಯಕ್ಕೆ ಸಿಗ್ನಲ್ ಹೋಗುತ್ತೆ. ಆ ಸಿಗ್ನಲ್ ಓವರಿಯಿಂದ ಯೂಟ್ರಸ್ಗೆ ಹೋಗುತ್ತೆ. ಸೊ ನಿಮ್ಮ ಎಂಡಲ್ಲಿ ಆಗೋದು ಪೀರಿಯಡ್ಸು, ಬಟ್ ನಮ್ಮ ಮೈ ಒಳಗಡೆ ಅದು ಪೀರಿಯಡ್ಸ್ ಕರೆಕ್ಟಾಗಿ ಆಗಬೇಕಂದ್ರೆ ಒಂದು ಕ್ರಮೆಯಿಂದ ಎಲ್ಲ ಆಗಬೇಕು. ಸೊ ಆ ಬ್ಯಾಲೆನ್ಸ್ ಇದ್ರೇ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದು. ದಟ್ಸ್ ವಾಟ್ ಇಸ್ ಹಾರ್ಮೋನಲ್ ಬ್ಯಾಲೆನ್ಸ್. ಇಂಬ್ಯಾಲೆನ್ಸು ಯಾತ್ರಿಂದ ಬೇಕಾದ್ರೆ ಆಗ್ಬೋದು, ರೈಟ್ ಫ್ರಮ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ, PCODಯಿಂದ, ಫೈಬ್ರಾಯ್ಡ್ಸ್, ಎಂಡೋಮೆಟ್ರಿಯೋಸಿಸಿಂದ. ಸೊ ಆ
ಇದು ಬ್ಯಾಲೆನ್ಸ್ ಹೋದರೆ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದಿಲ್ಲ. ಸೊ ಆ ಬ್ಯಾಲೆನ್ಸ್ ತರಕ್ಕೆ ನಾವು ಏನು ಮಾಡಬೇಕು ಅಂದರೆ ಮೆಡಿಸಿನ್ಸ್ ಔಷಧಿಯಿಂದ ಮಾಡ್ಬೋದು, ಅಥವಾ ಏನಾದರೂ ಪ್ರಾಬ್ಲಮ್ ಡಿಟೆಕ್ಟ್ ಮಾಡಿದ್ರೆ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್ಮು ಅಥವಾ ಸ್ಕ್ಯಾನ್ ಮಾಡಿದಾಗ ಪ್ರಾಬ್ಲಮ್ ಬಂತು, ಅದನ್ನು ಸರಿ ಮಾಡ್ತೀವಿ, ಹಾರ್ಮೋನಲ್ ಬ್ಯಾಲೆನ್ಸ್ ತರ್ತೀವಿ. ಕೆಲವ್ರಿಗೆ ಏನಂದರೆ ಪೀರಿಯಡ್ಸ್ ಹತ್ರ ಬಂತು, ನನಗೇನೋ ಫಂಕ್ಷನ್ಗೆ ಹೋಗಬೇಕು, ಇವತ್ತು ಪೀರಿಯಡ್ಸ್ ಆಗೋದು ಬೇಡ, 2 ದಿನ ಡಿಲೇ ಮಾಡೋಣ ಅಂತ ಟ್ಯಾಬ್ಲೆಟ್ ತಗೋತಾರೆ. ಸೊ ಪೀರಿಯಡ್ಸ್ ವೇರಿ ಆಗೋದಕ್ಕೆ ತಗೊಳ್ಳುವಂಥ ಟ್ಯಾಬ್ಲೆಟ್ ಎಫೆಕ್ಟ್ ಆಗುತ್ತಾ? ಅಂದರೆ ತುಂಬ ಜನ ಊರ ಕಡೆ ಎಲ್ಲ ಹೇಳ್ತಾರೆ ಆ ಥರ ಟ್ಯಾಬ್ಲೆಟ್ ತಗೋಬಾರ್ದು ಅಂತ. ಸೊ ಆ್ಯಸ್ ಎ ಡಾಕ್ಟರ್ ಆಗಿ ನಿಮ್ಮ ಒಪಿನಿಯನ್ ಏನು? ಸೊ ಜನರಲಿ ಪೀರಿಯಡ್ಸ್ ಡಿಲೇ ಮಾಡೋಕ್ಕೆ ಅಥವಾ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಲಿಮಿಟೆಡ್ ಆಗಿ ತಗೋಬಹುದು. ಸಿವಿಯರ್ ಸೋಷಿಯಲ್ ಸರ್ಕಮ್ಸ್ಟಾನ್ಸ್ ಇದ್ದರೆ, ಅಂದರೆ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು ಅಂದರೆ ರೇರ್ ಆಗಿ ತಗೋಬಹುದು. ಬಟ್ ದೀಸ್ ಆರ್ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್, ಯೂಶಲಿ ದೀಸ್ ಆರ್ ಸೇಫ್ ಟ್ಯಾಬ್ಲೆಟ್ಸು. ಸೊ ಲೈಕ್ 1 ವರ್ಷಕ್ಕೆ ಒಂದ್ಸತಿ ಆರ್ 2 ವರ್ಷಕ್ಕೆ ಒಂದ್ಸತಿ ಆ ಥರ. ಬಟ್ ಬೆಟರ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ತೊಗೊಳ್ಳೋದು, ಯಾಕೆಂದರೆ ಒಬ್ಬೊಬ್ಬರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ ಆಗ್ರವೇಟ್ ಇನ್ನೂ ಜಾಸ್ತಿ ಆಗುತ್ತೆ ಈ ಥರ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ. ಬಟ್ 1 ನಾಟ್ ಟೈಮ್ ತೊಗೊಂಡ್ರೆ ಇಟ್ ಈಸ್ ಓಕೆ. ಬಟ್ ತೊಗೊಳ್ಳೋದಕ್ಕೂ ಒಂದು ವಿಧಿ ಇದೆ, ಆ ಥರನೇ ತೊಗೋಬೇಕು. ಆ್ಯಂಡ್ ಇದು ಪ್ರೆಗ್ನೆನ್ಸಿ ಬೈ ಚಾನ್ಸ್ ಇದ್ದರೆ ಅದು ತೊಗೋಬೋದಾ ಇಸ್ ದ ಕ್ವೆಶ್ಚನ್. ಈಗ ಯಾರಾದರೂ ತೊಗೊಂಡು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿದ್ದರೆ ಅದು ಹೆಂಗೆ ತೊಗೋಬೇಕು ಅಥವಾ ತೊಗೊಳ್ಳೇಬಾರ್ದು, ಫಸ್ಟ್ ಪ್ರೆಗ್ನೆನ್ಸಿ ಇದೆಯಾ ಇಲ್ಲ ಚೆಕ್ ಮಾಡಿ ತೊಗೋಬೇಕು. ಪ್ಲಸ್ ಸರ್ಟನ್ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ, ಅವರು ತೊಗೋಬಾರ್ದು. ಓಕೆ. ಸೊ ಆ ಥರ ತಗೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ಗೆ ಹೋಗಲೇಬೇಕು. ಅಂದರೆ ನಾವಾಗೆ ಮೆಡಿಕಲ್ಗೆ ಹೋಗಿ ತಗೊಬಂದು ಮೆಡಿಸಿನ್ ತಗೊಳ್ಳೋದು ತಪ್ಪಾಗುತ್ತೆ. ಹೌದು, ತಪ್ಪಾಗುತ್ತೆ. ಸೊ ಪೋಸ್ಟ್ಪೋನ್ ಮಾಡೋಕ್ಕೆ ಪೀರಿಯಡ್ ಅಂತಲೇ ತುಂಬ ಜನ ಬಂದು ಕೇಳ್ತಾರೆ, ನಾವೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ಓಕೆ. ವೈಟ್ ಡಿಸ್ಚಾರ್ಜ್ ಯಾವ ಕಾರಣಕ್ಕೆ ಆಗುತ್ತೆ ಅಂದರೆ, ಸೊ ಅದನ್ನು ನೀವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಿ? ಯಾಕಂದರೆ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಹೋಗೋದು ನಾರ್ಮಲ್ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇದ್ದರೆ ಅದನ್ನ ನಾವು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ? ಸೊ ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ಇದು ತುಂಬ ಜನ ಈ ಕಂಪ್ಲೇಂಟ್, ಆಲ್ಮೋಸ್ಟ್ 30% ಜನ ನಮ್ಮ ಒ ಪಿ ಡಿಲಿ ವೈಟ್ ಡಿಸ್ಚಾರ್ಜ್ಗೆ ಬರ್ತಾರೆ. ಇದು ಟು ಅನ್ ಎಕ್ಸ್ಟೆಂಟ್ ಒಬ್ಬೊಬ್ಬರಲ್ಲಿ ನಾರ್ಮಲ್ ಇರುತ್ತೆ. ಸೊ ಅದು ಕ್ಲಿಯರ್ ಆಗಿದ್ದರೆ, ಟ್ರಾನ್ಸ್ಪೆರೆಂಟ್ ಆಗಿದ್ದರೆ, ತಿಂಗಳಲ್ಲಿ ಪೀರಿಯಡ್ ಮುಂಚೆ ಬಂದರೆ ಅಥವಾ ಓವ್ಯುಲೇಷನ್ ಟೈಮ್ ಅಂದರೆ 2 ಪೀರಿಯಡ್ ಮಧ್ಯ 1-2-3 ದಿನ ಬಂದರೆ, ಸೊ ನೋ ಇಚ್ಚಿಂಗು, ಕ್ಲಿಯರು ಅಥವಾ ಸ್ಲೈಟ್ಲಿ ವೈಟಿಶು, ಕಡಿಮೆ ಅಮೌಂಟು, ಆ ಥರ ಇಲ್ಲಿ ವಾಸನೆ ಇಲ್ಲ. ಸೊ ಇದೆಲ್ಲ ಆದರೆ ಇದು ನಾರ್ಮಲ್ಲು. ಯಾಕೆ ಇದು ನಾರ್ಮಲ್ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಇಂಪಾರ್ಟೆಂಟು. ಏಕೆಂದರೆ ಅದು ವಜೈನಾನ ಮಾಯಿಸ್ಟ್ ಇಡುತ್ತೆ, ಕಾಯಿಲೆಗಳು ಬರ್ದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಇರಬೇಕು. ಆದರೆ ಅಬ್ನಾರ್ಮಲ್ ಏನು ಅವಾಗ? ಅಬ್ನಾರ್ಮಲ್ ಅಂದರೆ ಅಮೌಂಟೇ ತುಂಬ ಜಾಸ್ತಿ, ಬಣ್ಣ ಹಳದಿ ಅಥವಾ ಹಸಿರು ಅಥವಾ ಕೆಂಪು, ಬ್ಲಡ್ ಸ್ಟೇನ್ ಅಂತ ಹೇಳ್ತೀವಿ, ಆ ಥರ ಇದ್ದರೆ, ಅಥವಾ ವಾಸನೆ ಬರ್ತಾ ಇದ್ದರೆ, ಅಥವಾ ಕಡ್ತಾ ಇದ್ದರೆ, ನೋವು ಇದ್ದರೆ, ಆ ಥರ ಎಲ್ಲ ಇತ್ತು ಅಂದರೆ ಬರಬೇಕು. ಅದು ಅಬ್ನಾರ್ಮಲ್. ಓಕೆ. ಸೊ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇದ್ದಾಗ ಅದನ್ನ ಅಬ್ನಾರ್ಮಲ್ ಅಂತ ಹೇಳ್ತಾರೆ. ಹಾಗಿದ್ರೆ ಕೆಲವರು ಹೇಳ್ತಾರೆ ವೈಟ್ ಡಿಸ್ಚಾರ್ಜ್ ಆಯಿತು ಅಂತ ಹೇಳಿದ್ರೆ ಅದು ನಮ್ಮದು ಮೂಳೆ ಸವಿತಾ ಇದೆಯಂತೆ ಅಂತ. ಸೊ ಹೌದಾ, ಅದು ನಿಜವಾಗಿಯೂ ಬೆನ್ಮೂಳೆ ಸವಿಯೋದಾ ಏನು ಅಂತ? ಡೆಫಿನೆಟ್ಲಿ ಅಲ್ಲ. ಸೊ ಈ ವೈಟ್ ಡಿಸ್ಚಾರ್ಜ್ ಆಗೋದು ವಜೈನಾಯಿಂದ ಬರ್ತಾ ಇದೆ, ಬಟ್ ಅದು ಎಲ್ಲಿಂದ ಬರ್ತಿದೆ ಅಂತ ನಾವು ನೋಡಬೇಕು. ಸೊ ವಜೈನಾ ಇಂದ ಬರ್ಬೋದು, ವಲ್ವಾ ಅಂದರೆ ಹೊರಗಡೆಯಿಂದ ಬರ್ಬೋದು, ಚರ್ಮದ ಕಾಯಿಲೆ ಅಂತ ಇದ್ದರೆ, ಇಲ್ಲಾಂದರೆ ಗರ್ಭಕೋಶದಿಂದನೇ ಬರ್ಬೋದು, ಗರ್ಭದ್ವಾರದಿಂದ ಬರ್ಬೋದು, ಸರ್ವಿಕ್ಸಿಂದ. ವೆರಿ ರೇರ್ಲಿ ಟ್ಯೂಬ್ ಆ್ಯಂಡ್ ಓವರೀಸ್ ಆ ಕಡೆ ಒಳಗಡೆಯಿಂದನೂ ಬರಬಹುದು. ಬಟ್ ಯೂಶಲಿ ವಜೈನಾಯಿಂದ, ಯೋನಿಯಿಂದ ಆ್ಯಂಡ್ ವಲ್ವಾ ಈ ಇನ್ಫೆಕ್ಷನಿಂದ ಆಗೋದು ವೈಟ್ ಡಿಸ್ಚಾರ್ಜ್. ಓಕೆ. ಈಗ ಮೆನ್ಸ್ಟ್ರುಯೇಷನ್ ಬಗ್ಗೆನೇ ಮತ್ತೆ ಬರೋದಾದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್? ಅಂದರೆ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಎಲ್ರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಇರುತ್ತಾ ಹೇಗೆ ಅಂತ? ಪೀರಿಯಡ್ಸ್ ರಿಲೇಟೆಡ್. ಸೊ ಈಗ ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಇಟ್ ಡಿಪೆಂಡ್ಸ್ ಆನ್ ದ ಏಜು ಮತ್ತು ಸಿವಿಯರಿಟಿ ಆಫ್ ದ ಪ್ರಾಬ್ಲಮ್. ಸೊ ನಾವು ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ರೆ, ಅಂದರೆ ಟೀನೇಜರ್ಸು ಮತ್ತು ಅರ್ಲಿ 20s, ಮದುವೆ ಆಗಿಲ್ಲ, ಅವ್ರಿಗೆ ಪೀರಿಯಡ್ ಪ್ರಾಬ್ಲಮ್ಸ್ಗೆ ಟ್ರೀಟ್ಮೆಂಟು ಯೂಶಲಿ ಮೆಡಿಕಲ್. ಅಂದರೆ ಈಗ ನೋವಿಗೆ ಪೇನ್ ಕಿಲ್ಲರ್ಸು, ಸಿವಿಯರ್ ಪೇನ್ ಅಥವಾ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಔಷಧಿ ಕೊಡ್ತೀವಿ. ಯೂಶಲಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಕೊಡ್ತೀವಿ. ಸೊ ಇದನ್ನು ತೊಗೊಂಡ್ರೆ ಅವ್ರ ಪೀರಿಯಡ್ಸ್ ರೆಗ್ಯುಲರೂ ಆಗುತ್ತೆ ಆ್ಯಂಡ್ ಪೀರಿಯಡ್ ಡ್ಯೂರೇಷನು ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಸೊ ಆ ಥರ ತುಂಬ ಟ್ರೀಟ್ಮೆಂಟ್ಸ್ ಈಗ ಬಂದಿದೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಮಾಡ್ಬೋದು. ಈಗ ಮಕ್ಕಳೆಲ್ಲ ಆಗಿ 35+, 40+ ಅವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಿದೆ ಅಂದರೆ, ಸೊ ಎಲ್ಲನೂ ಸ್ಟೆಪ್ ವೈಸ್ ಮಾಡಬೇಕು. ಚೆಕ್ಕು, ಬ್ಲಡ್ ಟೆಸ್ಟ್ಗಳು ಮಾಡಬೇಕು. ಸೊ ರಕ್ತಹೀನತೆ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಪ್ರೊಲ್ಯಾಕ್ಟಿನ್ನು, ಅದೆಲ್ಲ ಚೆಕ್ ಮಾಡಬೇಕು. ಸ್ಕ್ಯಾನಲ್ಲಿ ಯೂಟ್ರಸ್ ಸೈಜು, ಒಬ್ಬೊಬ್ಬರಿಗೆ ಫೈಬ್ರಾಯ್ಡ್ಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಅಂತಿರಬಹುದು,
ಅಥವಾ ಅಂಡಾಶಯದಲ್ಲಿ ಸಿಸ್ಟ್ಸ್ ಇರ್ಬೋದು, ಇದೆಲ್ಲ ರೂಲ್ ಔಟ್ ಮಾಡಬೇಕು. ಆಮೇಲೆ ಅವ್ರಿಗೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ. ಈಗ ಮೈರಿನಾ ಕಾಯಿಲ್ ಅಂತಿದೆ, ದಿಸ್ ಇಸ್ ಎಮರ್ಜಿಂಗ್ ಆಸ್ ಒನ್ ಆಫ್ ದ ವೆರಿ ಗುಡ್ ಟ್ರೀಟ್ಮೆಂಟ್ಸ್. ಅಂದರೆ ಕಾಪರ್ ಟಿ ಥರ ಇರುತ್ತೆ, ಗರ್ಭಕೋಶದ ಒಳಗಡೆ ಹಾಕ್ತೀವಿ, ಆದರೆ ಅದರಲ್ಲಿ ಹಾರ್ಮೋನ್ ಔಷಧಿ ಇರುತ್ತೆ. ಸೊ ಅದು ಹಾಕ್ಬಿಟ್ರೆ ಅದು ಔಟ್ ಪೇಷಂಟಲ್ಲೂ ಹಾಕ್ಬೋದು, OTಯಲ್ಲೂ ಹಾಕ್ಬೋದು. ಅದು ಗರ್ಭಕೋಶದ ಲೈನಿಂಗ್ನ ಥಿನ್ನಾಗಿ ಇಟ್ಕೊಂಡು ಬ್ಲೀಡಿಂಗ್ನ ಕಡಿಮೆ ಮಾಡುತ್ತೆ. ಆಫ್ಕೋರ್ಸ್ ಅಲ್ಟಿಮೇಟ್ ತುಂಬ ತೊಂದರೆಗಳಿತ್ತು ಅಂದರೆ ಗರ್ಭಕೋಶ ತೆಗೆಯೋ ಆಪರೇಷನ್ ಮಾಡಬೇಕಾಗುತ್ತೆ. ಓಕೆ, ಅಂದರೆ ಅದು ಪೀರಿಯಡ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂದರೆ ಗರ್ಭಕೋಶ ತೆಗಿಬೇಕಾಗುತ್ತೆ. ಅಂದರೆ ಏಜ್ ಅಂಡ್ ಸಿವಿಯರಿಟಿ ಮೇಲೆ ಹೋಗುತ್ತೆ. ಈಗ ಯಾರಾದರೂ 45 ವರ್ಷಕ್ಕೆ ಬರ್ತಾರೆ, ತುಂಬ ಫೈಬ್ರಾಯ್ಡ್ಸ್ ಇದೆ, ತುಂಬ ಎಂಡೋಮೆಟ್ರಿಯೋಸಿಸ್ ಇದೆ, ಸೊ ಆವಾಗ ನಮ್ಮದು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಯಾವ್ದು ವರ್ಕ್ ಆಗುತ್ತೆ ಅಂತ ನೋಡಿಬಿಟ್ಟು ಅಲ್ಟಿಮೇಟ್ ಟ್ರೀಟ್ಮೆಂಟ್ ಅದೇ ಆಗುತ್ತೆ. ಓಕೆ, ಒಂದು ವೇಳೆ ಪ್ರಾಪರ್ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಮುಂದೆ ಏನು ಪ್ರಾಬ್ಲಮ್ ಆಗುತ್ತೆ, ಅಂದರೆ ಯಂಗ್ಸ್ಟರ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ? ಸೊ ಯಂಗ್ಸ್ಟರ್ಸಲ್ಲಿ ಈಗ ಸಪೋಸ್ PCOD ನಾವು ಡಯಾಗ್ನೋಸ್ ಮಾಡೋದು ಫಸ್ಟ್ ಆಫ್ ಆಲ್ ಹುಷಾರಾಗಿರ್ಬೇಕು. PCOD ಇಲ್ಲದೆ ಇದ್ರೂ ಅವರಿಗೆ ಮೆನ್ಸ್ಟ್ರುವಲ್ ಇಶ್ಯೂಸ್ ಬರದೇ ಇರೋ ಚಾನ್ಸಸ್ ಇರಲ್ವಾ? ಅಂದರೆ ಅವ್ರಿಗೆ PCOD ಇಲ್ಲ ಬಟ್ ಸ್ಟಿಲ್ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಆ ಥರ ಚಾನ್ಸಸ್ ಇರೋದಿಲ್ವಾ ಅಂತ? ಇರಬಹುದು. ನಾವು ಥೈರಾಯ್ಡ್ ಪ್ರಾಬ್ಲಮ್ ರೂಲ್ ಔಟ್ ಮಾಡಬೇಕು, ಬೇರೆ ಹಾರ್ಮೋನ್ ಇಶ್ಯೂಸ್ ರೂಲ್ ಔಟ್ ಮಾಡಬೇಕು. PCOD ಅಲ್ಲೂ ದಟ್ ಈಸ್ ಆಲ್ಸೋ ವೆರಿ ಕಾಮನ್. ಇನ್ನೊಂದು ಒಬಿಸಿಟಿಯಿಂದ ಆಗೋ ಪ್ರಾಬ್ಲಮ್ಸು PCODನೂ ಆಗತ್ತೆ. ಈಗ ಮೇನ್ ಎಪಿಡೆಮಿಕ್ ಅಂದರೆ ಚೈಲ್ಡ್ಹುಡ್ ಒಬಿಸಿಟಿ. ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಾವು ಮೇನ್ ಪ್ರಾಬ್ಲಮ್ಸ್ ಬೇಗ ಪೀರಿಯಡ್ ಆಗೋದು, PCOD ಜಾಸ್ತಿ ಆಗೋದು. ಯಾಕೆಂದರೆ ನಮ್ಮ ಮಕ್ಕಳು ದಪ್ಪ ಆಗ್ತಾ ಇದ್ದಾರೆ, ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಲಾಸ್ಟ್ 10 years ನೋಡಿದ್ರೆ ಈಗ ದಪ್ಪ ಆಗ್ತಿದ್ದಾರೆ, ಅದರಿಂದ ಆಗೋ ಪೀರಿಯಡ್ ಪ್ರಾಬ್ಲಮ್ಸು ಬರುತ್ತೆ ಮುಂದೆ. ಸೊ ಇದರಿಂದ ಆಗುತ್ತೆ. ಸೊ ಪೀರಿಯಡ್ ಪ್ರಾಬ್ಲಮ್ಸ್ನ ಮೇನ್ಲಿ ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಫಸ್ಟ್ ಟ್ಯಾಕಲ್ ಮಾಡಬೇಕು. ಸೊ ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು, ಸಮತೋಲನ ಆಹಾರ ತಗೋಬೇಕು, ಆ್ಯಂಡ್ ಸ್ಟ್ರೆಸ್ ರಿಡಕ್ಷನ್ನು, ಸ್ಲೀಪು. ಈಗ ಸ್ಕ್ರೀನ್ ಟೈಮ್ ತುಂಬ ಜಾಸ್ತಿ ಆಗ್ತಿದೆ ಮಕ್ಕಳಿಗೆ, ಸೊ ಅದರಿಂದ ನಿದ್ದೆ ಎಫೆಕ್ಟ್ ಆಗ್ತಿದೆ ಆ್ಯಂಡ್ ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಸೊ ಇದೆಲ್ಲ ಕಡಿಮೆ ಮಾಡಿ ಅವ್ರದ್ದು ಜೀವನ ಶೈಲಿ ಪರಿವರ್ತನೆ ಈಗಲೇ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ನಮ್ಮದು ಮೋಸ್ಟ್ ಆಫ್ ಆರ್ ಪ್ರಾಬ್ಲಮ್ಸ್ ಸರಿ ಹೋಗುತ್ತೆ. ಸರಿ ಹೋಗಲಿಲ್ಲ ಅಂದರೆ ಹೆವಿ ಪೀರಿಯಡ್ಸ್ಗೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಔಷಧಿಗಳಿದೆ, ಅದನ್ನು ತೊಗೋಬೋದು. ನೀವು ಕೇಳಿದ ವೈಟ್ ಡಿಸ್ಚಾರ್ಜು ಅದು ತುಂಬ ಇಂಪಾರ್ಟೆಂಟು. ಆ ಇನ್ಫೆಕ್ಷನ್ಸೂ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಸೊ ಸರ್ಟನ್ ಇನ್ಫೆಕ್ಷನ್ಸ್, ಕ್ಲೆಮಿಡಿಯಾ ಆ ಥರ ಎಲ್ಲ, ಅಂದರೆ ಅದು ಸೆಕ್ಷುವಲ್ ಇಂಟರ್ಕೋರ್ಸಿಂದ ಹರಡುವಂಥ ಪ್ರಾಬ್ಲಮ್ಸು. ಅದು ಟ್ಯೂಬ್ಸ್ಗೆ ಎಫೆಕ್ಟ್ ಆಗಿ ಇನ್ಫರ್ಟಿಲಿಟಿ ಅಂದರೆ ಗರ್ಭಧಾರಣೆಗೆ ಸಮಸ್ಯೆನೂ ಆಗಬಹುದು. ಸೊ ಈ ವೈಟ್ ಡಿಸ್ಚಾರ್ಜ್ ಅಂತ ನಾವು ಹೇಳೋದು, ಅದು ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ಟ್ರೀಟ್ ಮಾಡಬೇಕು. ಇನ್ನೊಂದೇನೆಂದರೆ ಮುಂದೆ ಗರ್ಭಕೋಶದ ಬಾಯಿ ಇರ್ತಲ್ಲ, ಸರ್ವಿಕ್ಸ್, ಸೊ ಅದರದ್ದು ಕ್ಯಾನ್ಸರ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಬಂದಿದೆ. ಸೊ HPV ವ್ಯಾಕ್ಸಿನ್ ಅಂತ, ಸೊ ಅದನ್ನು ಹಾಕ್ಸ್ಕೋಬೇಕು ಜನ. ಆ್ಯಂಡ್ ಈ ಪ್ಯಾಪ್ಸ್ಮಿಯರ್ ಮಾಡೋದನ್ನು ಹೌದು. ಸೊ ಅದು ಕರೆಕ್ಟ್ ಏಜ್ ಇಸ್ 15 years. 15 years ಮುಂಚೆನೇ ಹಾಕ್ಸ್ಕೋಬೇಕು, ಇಲ್ಲಾಂದರೆ ಅಪ್ ಟು 26 years ಆರಾಮಾಗಿ ಹಾಕ್ಸ್ಕೋಬೋದು. ಅಂದರೆ ಮದುವೆ ಮುಂಚೆ ಹಾಕ್ಸ್ಕೋಬೇಕು. ಇದರಿಂದ ಸರ್ವಿಕ್ಸಲ್ಲಿ ಆಗೋವಂಥ ಕ್ಯಾನ್ಸರು ಅಥವಾ ಕ್ಯಾನ್ಸರ್ಗಿಂತ ಮುಂಚೆ ಆಗೋ ಬದಲಾವಣೆಗಳನ್ನ ಅದನ್ನು ಸ್ಟಾಪ್ ಮಾಡಬಹುದು. ಓಕೆ ಡಾಕ್ಟರ್, ಹಾಗಿದ್ರೆ ಪೀರಿಯಡ್ಸ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ, ಆ ಟೈಮಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಬರುತ್ತೆ ಅಂದಾಗ ಆ ಟೈಮಲ್ಲಿ ನಾವು ಏನೋ ಪ್ರಿಕಾಷನ್ಸ್ ತಗೊಳ್ಳೋ ಬದಲು ಮುಂಚೆನೇ ತಗೋಬೇಕಾಗತ್ತೆ. ಸೊ ಫುಡ್ ಪರ್ಟಿಕ್ಯುಲರ್ಲಿ ಇಂಥ ಫುಡ್ಡನ್ನೇ ತಗೋಬೇಕು, ಇಂಥದ್ದನ್ನು ತಗೋಬಾರ್ದು ಅಂತ ಏನಾದರೂ ಇರುತ್ತೆ? ಕೆಲವರು ಹೇಳ್ತಾರೆ ನಾನ್ ವೆಜ್ ತಗೋಬಾರ್ದು ಅಂತ ಹೇಳ್ತಾರೆ, ಹೌದಾ ಅಂತ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಸೊ ಪೀರಿಯಡ್ ಟೈಮಲ್ಲಿ ನಾವು ಅಂದರೆ ತುಂಬ ಎಕ್ಸೆಸಿವ್ ಆಗಿ ಎಕ್ಸಸೈಸ್ ಮಾಡಬಾರ್ದು. ಅಂದರೆ ನಾರ್ಮಲ್ ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸು, ಸ್ಟ್ರೆಚಿಂಗು ಅದೆಲ್ಲ ಮಾಡಿದ್ರೆ ಒಬ್ಬೊಬ್ಬರಿಗೆ ರಿಲೀಫ್ ಸಿಗುತ್ತೆ. ಪೇಯ್ನ್ ತುಂಬ ನೋವಾಗೋರಿಗೆ ಸ್ಟ್ರೆಚಿಂಗ್ ಮಾಡಿದ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಫುಡ್ ಇಂಟೇಕಲ್ಲಿ ನಾರ್ಮಲ್ ಅಂದರೆ ಕಡಿಮೆ ಸ್ಪೈಸು, ಕಡಿಮೆ ಆಯಿಲ್ ಫುಡ್ ತೊಗೋಬೇಕಷ್ಟೆ. ಟೈಮ್ಗೆ ತಿನ್ನಬೇಕು. ಎಸ್ಪೆಷಲಿ ನೀವು ಪೇಯ್ನ್ ಕಿಲ್ಲರ್ ಮಾತ್ರೆ ತೊಗೋತಿದ್ದೀರಾ ಅಂದರೆ ಟೈಮಿಗೆ ತಿನ್ನಬೇಕು. ನೀರು ಚೆನ್ನಾಗಿ ತೊಗೋಬೇಕು, ಫ್ಲೂಯಿಡ್ಸ್ ಚೆನ್ನಾಗಿ ತೊಗೋಬೇಕು. ಬಟ್ ಎಲ್ಲ ಥರ ಊಟ ಬ್ಯಾಲೆನ್ಸ್ಡ್ ಡಯಟ್ ಮಾಡ್ಬೋದು, ಎಲ್ಲ ತಿನ್ಬೋದು, ಏನು ಆ ಥರ ಎಲ್ಲ ಏನೂ ತೊಂದರೆ. ಓಕೆ ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಥವಾ ಪೇಷಂಟ್ಗಳು ಬಂದು ಮಾತಾಡೋ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತಾ ಇವಾಗಲೂ ಈ ಮೆನ್ಸ್ಟ್ರುವಲ್ ರಿಲೇಟೆಡ್ ಮಿತ್ಸ್ ಇವಾಗಲೂ ಇದೆ ಅಂತ ಅನ್ಸುತ್ತಾ? ಹೇಗೆ? ಹೌದು, ಇದೆ, ತುಂಬ ಮಿತ್ಸ್ ಇದೆ. ಈಗ ತುಂಬ ಜನ ಸ್ನಾನ ಮಾಡೋದ್ರಲ್ಲಿ ಪ್ರಿಕಾಷನ್ ತಗೋತಾರೆ, ಒಬ್ಬೊಬ್ಬರು ಪ್ರಾಬಬ್ಲಿ ಸ್ನಾನ ಮಾಡಲ್ಲ ಅಥವಾ ಹೆಡ್ ಬಾತ್ ತೊಗೊಳ್ಳಲ್ಲ. ಬಟ್ ಹೆಡ್ ಬಾತ್ ಯಾವಾಗಾದರೂ ತೊಗೋಬೋದು, ಅದು ಪರ್ಸ್ನಲ್ ಚಾಯ್ಸ್. ಅದು ಯಾವಾಗ ನೀವು ವೆದರ್ ನೀವು ಟೆಂಪಲ್ಗೆ ಹೋಗ್ತೀರಾ, ಪೂಜೆ ಮಾಡ್ತೀರಾ, ಅದು ಪರ್ಸ್ನಲ್ ಚಾಯ್ಸು.
ಅದೇ ಕೆಲವರು ಪೀರಿಯಡ್ಸ್ ಆದ ತಕ್ಷಣನೇ ಹೆಡ್ ಬಾತ್ ಮಾಡ್ತಾರೆ. ಸೊ ಬಟ್ ಕೆಲವರು ಅದಕ್ಕೆ ಆಪೋಸಿಟ್ ಆಗಿ ಹೇಳ್ತಾರೆ, ಪೀರಿಯಡ್ಸ್ ಟೈಮಲ್ಲಿ ಹೆಡ್ ಬಾತ್ ಮಾಡಬಾರ್ದು ಹೇಳ್ತಾರೆ. ಬಟ್ ನಮ್ಮ ಮೆಡಿಕಲ್ ಅಡ್ವೈಸ್ ಪ್ರಕಾರ ದಿನ ಸ್ನಾನ ಮಾಡಬೇಕು. ಸೊ ಇದರಿಂದ ನೀವು ಫ್ರೆಶ್ ಆಗೂ ಇರ್ತೀರಾ, ಪ್ಲಸ್ ಇನ್ಫೆಕ್ಷನ್ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೊ ಆ್ಯಂಡ್ ಆಲ್ಸೋ ಪ್ಯಾಡ್ಸ್ ಚೇಂಜ್ ಮಾಡೋದು, ವಾಟ್ ಎವರ್ ಪ್ಯಾಡ್ ಯು ಯೂಸ್, ವೆದರ್ ಡಿಸ್ಪೋಸಬಲ್ ಪ್ಯಾಡ್ಸು ಅಥವಾ ರಿನ್ಯೂಬಲ್ ಪ್ಯಾಡ್ಸು, ಕ್ಲಾತ್ ಪ್ಯಾಡು, ನೀವು ಏನು ಯೂಸ್ ಮಾಡಿದ್ರು ಎವ್ರಿ 6 to 8 hours ಅದನ್ನು ಚೇಂಜ್ ಮಾಡಬೇಕು. ಇನ್ಫೆಕ್ಷನ್ ಚಾನ್ಸ್ ಕಡಿಮೆ ಇರುತ್ತೆ. ಬಟ್ ದಿನ ಸ್ನಾನ ಮಾಡಬೇಕು. ಪೀರಿಯಡ್ ಆದಮೇಲೆ ತಲೆ ಸ್ನಾನ ಬೇಕಾದ್ರೆ ಮಾಡ್ಬೋದು, ದಟ್ಸ್ ಅಪ್ ಟು ಯು. ಅದರಲ್ಲಿ ಏನೂ ನಮ್ಮದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆ. ಸೊ ಏನಾದರೂ ಮೆಚ್ಚಿದೆಯಾ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಅನ್ಕೋತಾರೆ ಒಬ್ಬೊಬ್ರು, ಬಟ್ ದಿಸ್ ಇಸ್ ದ ಯೂಟ್ರಸ್ ಲೈನಿಂಗ್. ಸೊ ನಿಮ್ಮ ಗರ್ಭಕೋಶದ್ದು ನ್ಯಾಚುರಲ್ ಪ್ರಾಸೆಸ್ ಇದು. ಸೊ ಗರ್ಭಕೋಶದಲ್ಲಿರೋ ಲೈನಿಂಗ್ ಹೊರಗಡೆ ಬರೋದು, ಅದು ಹೌ ಕ್ಯಾನ್ ಇಟ್ ಇಂಪ್ಯೂರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಬಾಡಿ ನ್ಯಾಚುರಲ್ ಪ್ರಾಸೆಸ್ ಅದು. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓವರ್ ಆಲ್ ಆಗಿ? ಸೊ ಮೆನ್ಸ್ಟ್ರಲ್ ಹೆಲ್ತ್ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಎಷ್ಟು ಜಾಸ್ತಿ ನಾವು ಇದ್ರ ಬಗ್ಗೆ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಏನು ನಾರ್ಮಲ್ಲು ಏನು ಅಬ್ನಾರ್ಮಲ್ ಅಂತ ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟು. ಅಬ್ನಾರ್ಮಲ್ ಪೀರಿಯಡ್ ಇದೆ ಅಂತ ಅನಿಸಿದ್ರೆ, ಅಥವಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋರಿಗೆ ಅಬ್ನಾರ್ಮಲ್ ಇದೆ ಅಂದರೆ, ಪೀರಿಯಡ್ ಐದರ್ ಡ್ಯೂರೇಷನಲ್ಲಿ ಅಥವಾ ಅದ್ರ ಸೈಕ್ಲಿಸಿಟಿಯಲ್ಲಿ ಏನು ಅಬ್ನಾರ್ಮಲ್ ಇದೆ ಅಂದರೆ, ಡೆಫಿನೆಟ್ಲಿ ಯು ಹ್ಯಾವ್ ಟು ಮೀಟ್ ಅ ಡಾಕ್ಟರ್ ಆ್ಯಂಡ್ ಗೆಟ್ ದ ಟ್ರೀಟ್ಮೆಂಟ್, ಬಿಕಾಸ್ ಇದು ಇಟ್ ಇಂಡಿಕೇಟ್ಸ್ ಯುವರ್ ಓವರ್ ಆಲ್ ಹೆಲ್ತ್. ನಿಮ್ಮ ಪೀರಿಯಡ್ ಹೆಲ್ತ್, ನಿಮ್ಮ ಫುಲ್ ಹೆಲ್ತನ್ನ ಅದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪೀರಿಯಡ್ ರೆಗ್ಯುಲರ್ ಆಗಿದ್ದರೆ ನಿಮಗೆ ಹಾರ್ಮೋನ್ಸ್ ಚೆನ್ನಾಗಿದೆ ಅಂತ ನಿಮ್ಮದು ರೀಪ್ರೊಡಕ್ಟಿವ್ ಹೆಲ್ತ್, ಮುಂದೆ ಮಕ್ಕಳಾಗೋದು ಆ್ಯಂಡ್ ನಿಮ್ಮ ಮೆನೋಪಾಸ್ ಏಜು ಅದೂ ಅದರಿಂದನೇ ಡಿಟರ್ಮಿನ್ ಆಗುತ್ತೆ. ಬಟ್ ಜನರಲಿ ಲೈಫ್ ಸ್ಟೈಲ್ ಚೇಂಜಸ್ ಅದು ಫಸ್ಟ್ ಇಂಪಾರ್ಟೆಂಟು. ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ವಾಟರ್ ಇಂಟೇಕ್ ಚೆನ್ನಾಗಿ ಮಾಡಬೇಕು. ಇದೆಲ್ಲ ಬೇಸಿಕ್ಸು, ಇದೆಲ್ಲ ಮಾಡಲೇಬೇಕು. ಮತ್ತು ನಮ್ಮ ಚಿಕ್ಕ ಮಕ್ಕಳಲ್ಲಿ ಬರೋ ಕಾಯಿಲೆಗಳು ಅಂದರೆ ತೂಕ ಜಾಸ್ತಿ ಆಗ್ತಿರೋದ್ರಿಂದ ಅವ್ರಿಗೆ ಇನ್ನೂ ಜಾಸ್ತಿ ಇಂಪಾರ್ಟೆಂಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಅವ್ರ ಹೆಲ್ತ್ನ ನೋಡ್ಕೊಳ್ಳೋಕ್ಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರಲ್ ಹೆಲ್ತ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಗೆ ವೈಟ್ ಡಿಸ್ಚಾರ್ಜ್ ಕೂಡ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಓವರ್ ಆಲ್ ಆಗಿ. ಸೊ ಆ ಮೆನ್ಸ್ಟ್ರಲ್ ಟೈಮ್ ಅನ್ನುವಂಥದ್ದು ಸೊ ಎಲ್ರಿಗೂ ಆಗುವಂಥ ನ್ಯಾಚುರಲ್ ಪ್ರೋಸೆಸ್. ಸೊ ಅದ್ರ ಬಗ್ಗೆ ಗಮನ ಕೂಡ ಇರಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ನಮ್ಮ ಡಯೆಟ್ ಇರಬೇಕಾಗತ್ತೆ, ಹೆಲ್ತನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನ್ಸ್ಟ್ರಲ್ ಹೆಲ್ತ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.